ಇನ್ನು ಮತ್ತೊಂದು ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಏರ್ ಇಂಡಿಯಾದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿರೋದ್ರ ಬಗ್ಗೆ ಈಗ ವರದಿಯಾಗಿದೆ. ಪದೇ ಪದೇ ಏರ್ ಇಂಡಿಯಾ ವಿಮಾನಗಳಲ್ಲಿ ಈಗ ತಾಂತ್ರಿಕ ದೋಷ ಉಂಟಾಗ್ತಾ ಇರುವಂಥದ್ರ ಬಗ್ಗೆ ವರದಿಯಾಗ್ತಾ ಇದೆ. ಸೊ ಫ್ರೀಕ್ವೆಂಟ್ ಟ್ರಾವೆಲರ್ಗೆ ಒಂದು ಸ್ವಲ್ಪ ಗಾಬರಿ ಹುಟ್ಟಿಸುವಂಥ ಒಂದು ವಿಚಾರ. ಝ್ಯೂರಿಕ್ನಿಂದ ಹೊರಟಿದ್ದಂಥ ವಿಮಾನ, ಝ್ಯೂರಿಕ್ನಿಂದ ದೆಹಲಿಗೆ ಹೊರಟಿದ್ದ ವಿಮಾನ ಇದು ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ತುರ್ತು ಭೂಸ್ಪರ್ಶ ಮಾಡಿದೆ. ಸ್ವಿಟ್ಜರ್ಲ್ಯಾಂಡ್ನ ಝ್ಯೂರಿಕ್ ಏರ್ಪೋರ್ಟ್ನಲ್ಲಿ ತುರ್ತು ಲ್ಯಾಂಡಿಂಗ್ ಮಾಡಿದೆ. ಸೊ ಅಲ್ಲಿಂದನೇ ಹೊರಟಿತ್ತು, ಝ್ಯೂರಿಕ್ನಿಂದ ದೆಹಲಿಗೆ ಬರಬೇಕಿತ್ತು. ಬಟ್ ಮತ್ತೆ ತಾಂತ್ರಿಕ ದೋಷ ಕಾಣಿಸ್ಕೊಂಡಿದ್ರಿಂದಾಗಿ ಅಲ್ಲೇ ಅದು ತುರ್ತು ಭೂಸ್ಪರ್ಶ ಮಾಡಿದೆ. ಸೊ ಹೀಗೆ ಮತ್ತೊಂದು ಏರ್ ಇಂಡಿಯಾ ವಿಮಾನದಲ್ಲಿ ಕಾಣಿಸ್ಕೊಂಡಿರುವಂತಹ ತಾಂತ್ರಿಕ ದೋಷ. ಸೊ ಹಾಗಾಗಿ ಬೋಯಿಂಗ್ ಸಂಸ್ಥೆಗೆ ಸೇರಿದಂತಹ ವಿಮಾನಗಳಲ್ಲೇ ಹೆಚ್ಚು ತೊಂದರೆಗಳು ಕಾಣಿಸ್ತಾ ಇವೆ ಅನ್ನುವಂಥದ್ರ ಬಗ್ಗೆ ಈಗ ವರದಿ ಆಗ್ತಾ ಇರೋದು. ಸೊ ಹಾಗಾಗಿ ಎಲ್ಲ ಬೋಯಿಂಗ್ ವಿಮಾನಗಳನ್ನು ಕೂಡ ಮತ್ತೆ ಪರಿಶೀಲನೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಮೊನ್ನೆಯಷ್ಟೇ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಅವರು ಕೂಡ ಹೇಳಿದರು. ಸೊ ಅದರಂತೆ ಇನ್ನೂ ಕೆಲವೊಂದಷ್ಟು ಬೋಯಿಂಗ್ಗಳ ತಪಾಸಣೆ ಆಗಿಲ್ಲ ಅಂತ ಅನಿಸುತ್ತೆ. ಅದೆಲ್ಲವೂ ಕೂಡ ಆದಷ್ಟು ಬೇಗ ಆಗುತ್ತೆ ಅನ್ನುವಂಥದ್ದನ್ನು ಸಚಿವರು ಕೂಡ ಹೇಳಿದ್ದಾರೆ. ಬಟ್ ಆದಷ್ಟು ಬೇಗ ಪರಿಶೀಲನೆ ಆದರೆ ಒಳ್ಳೆಯದು.